ಒಂದ್ ಕಡೆ ಜಾತಿ ಜಟಾಪಟಿ ಜೋರಾಗಿದ್ರೆ ಇನ್ನೊಂದ್ ಕಡೆ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಾಗಿ ಹೋಗ್ತಿಲ್ವಾ ಇಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇಂಥ ಪ್ರಶ್ನೆ ಮೂಡೋ ಕಾರಣ ಇವತ್ತು ಬಹಿರಂಗ ವೇದಿಕೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತ ಆ ಒಂದು ಮಾತು. ನೀವು ಏನೇ ಮನಸ್ತಾಪ ಇದ್ರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು. ಎಲ್ಲೇ ಹೋದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಸೇರಿ ರಾಜ್ಯ ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಒಂದು ಅಪಾಯ ಇದೆ ಅಂತ. ಹಾಗಾದ್ರೆ ಯಾಕೆ ಖರ್ಗೆ ಅಂತ ಮಾತನ್ನ ಹೇಳಿದ್ರು? ಏನಾಯ್ತು ವೇದಿಕೆಯಲ್ಲಿ? ಬನ್ನಿ ರಿಪೋರ್ಟ್ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಪ್ಲಾನ್ ಆಗಿದೆ. ಖರ್ಗೆ ಸ್ಫೋಟಕ ಹೇಳಿಕೆ. ಸಿದ್ದರಾಮಯ್ಯ ಡಿಕೆಗೆ ಮತ್ತೆ ಎಚ್ಚರಿಕೆ ನೀಡಿದ ಮಲ್ಲಿಕಾರ್ಜುನ ಖರ್ಗೆ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಪಾಠ ಅಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಡಿಕೆ ಎದುರಿನಲ್ಲೇ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಜಾತಿ ಗಣತಿ ಗದ್ದಲದ ನಡುವೆಯೂ ಎಚ್ಚರಿಕೆಯ ಕಿವಿ ಮಾತು ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ತುಂಬಿದ ವೇದಿಕೆಯಲ್ಲೇ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮಾತನಾಡಿದ್ರು. ಏನೇ ಮನಸ್ತಾಪವಿದ್ರೂ ಭೇದ ಭಾವ ಬಿಟ್ಟು ಒಗ್ಗಟ್ಟಾಗಿರಬೇಕು ಅಂತ ಕಿವಿ ಮಾತು ಹೇಳಿದ್ರು. ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸಲು ಪ್ಲಾನ್ ಆಗಿದೆ. ಪ್ರಧಾನಿ ಮೋದಿ ನಿಮ್ಮ ಸರ್ಕಾರವನ್ನ ಬೀಳಿಸ್ತಾರೆ, ಹುಷಾರಾಗಿರಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲಿ ಏನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲ ದಿನದಿಂದ ನಾನು ಕೂಡ ಇದನ್ನೇ ಹೇಳ್ತಿದ್ದೀನಿ, ಕೊನೆಯ ದಿನದವರೆಗೂ ಸರ್ಕಾರ ಕೆಡವಲು ಯತ್ನಿಸ್ತಾರೆ ಅಂತ ಹೇಳಿದ್ದಾರೆ. ನಾವು ಇದನ್ನ ಹೇಳಿದೀವಿ. ಯಾವಾಗ ಹೇಳಿದ್ರೆ ಡೇ 1 ನಿಂದ ಕೊನೆವರೆಗೆ ವಿದ್ಯಾರ್ಥಿಗಳು ಹುಷಾರಾಗಿರ್ಬೇಕಂತ ನಾನು ಹೇಳಿದ್ದೀನಿ. ಯಾವಾಗಲೇ ಫಸ್ಟ್ ಏನೇ ಹೇಳಿದ್ದೀನಿ ನಾನು, ಡೇ 1 ನಿಂದ ಕೊನೆಯವರೆಗೆ. ಇನ್ನು ನಾಳೆ ನಮ್ಮ ಸರ್ಕಾರ ಅವಧಿ ಕೊನೆ ಇದೆ ಅಂದರೂ ಅಲ್ಲಿವರೆಗೆ ಪ್ರಯತ್ನ ಮಾಡ್ತಾರೆ. ಅದು ಸ್ವಾಭಾವಿಕ. ಅದರಲ್ಲಿ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದನ್ನ ನಾವು ಹುಷಾರಾಗಿರ್ಬೇಕಷ್ಟೇ, ಬೇರೆ ಏನು ಮಾಡೋದು. ಇಷ್ಟೆಲ್ಲ ಬಹುಮತ ಇದ್ರೂ ಅದೇ ಆತಂಕದಲ್ಲಿನೇ ಒಂದು ಸರ್ಕಾರ ಮುಂದುವರಿಬೇಕು. ಆತಂಕದಲ್ಲಿ ಏನಿಲ್ಲ. ಆತಂಕದಲ್ಲಿ 140 ಸೀಟ್ ಅದೀವಿ, ಏನದೇ ಆತಂಕ ಪಡುವಂಥದ್ದಿಲ್ಲ. ಅವ್ರಿಗೇನಾರ ಮಾಹಿತಿ ಇರ್ಬೋದು, ಹೇಳಿರ್ಬೋದು. ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಿದ್ದು, ಸರ್ಕಾರ ಬಿದ್ರೆ ಕೈ ಮನೆಯೊಳಗಿನ ಜಗಳದಿಂದಲೇ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ. ಅಂದ್ರೆ ಅವರ ಆಡಳಿತ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಾರೆ, ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ, ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಈ ಸರ್ಕಾರದಿಂದ? ಖರ್ಗೆ ಆಡಿದ ಈ ಮಾತು, ಮಾಡಿದ ಪಾಠ ದೊಡ್ಡ ಸಂಚಲನ ಎಬ್ಬಿಸಿದೆ. ಹೊಸ ಚರ್ಚೆ ಹುಟ್ಟುಹಾಕಿದೆ. ಯಾಕಂದ್ರೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಪಟ್ಟದ ಆಟ, ಸಿದ್ದರಾಮಯ್ಯ ಮತ್ತು ಡಿಕೆ ಬಣದ ನಾಯಕರು ತೆರೆಮರೆಯಲ್ಲಿ ಹೊಡ್ತಿರೋ ದಾಳ ಗುಟ್ಟಾಗೇನು ಉಳಿದಿಲ್ಲ. ಅದರ ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗೂ ಮರುಜೀವ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.